ಅದ್ಯಾಕೂ ಗೊತ್ತಿಲ್ಲ, ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ನಂದಿ ಬಸವಣ್ಣನ ಮೂರ್ತಿಗಳನ್ನೇ ದುಷ್ಕರ್ಮಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಿಡ್ನೈಟ್ನಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡುವ ಆ ದುಷ್ಕರ್ಮಿಗಳು ನಂದಿ ಬಸವಣ್ಣನ ಮೂರ್ತಿಯನ್ನ ಧ್ವಂಸಗೊಳಿಸಿ ಎಸ್ಕೇಪ್ ಆಗಿದ್ದಾರೆ. ಅದರ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಂದಿ ಮೂರ್ತಿ ಧ್ವಂಸ, ಕಿಡಿಗೇಡಿಗಳ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆ. ಈ ಸಿಸಿಟಿವಿ ದೃಶ್ಯವನ್ನ ಒಂದ್ಸಾರಿ ಚೆನ್ನಾಗಿ ನೋಡಿ. ಮಧ್ಯರಾತ್ರಿಯಲ್ಲಿ ದೇವಸ್ಥಾನದ ಆವರಣದ ಒಳಗೆ ಎಂಟ್ರಿ ಕೊಡೋ ಗ್ಯಾಂಗ್ ಅಲ್ಲೇ ಇದ್ದ ನಂದಿಯ ಮೂರ್ತಿಯನ್ನ ಹೇಗೆ ಕಲ್ಲಿನಿಂದ ಜಜ್ಜಿ ಧ್ವಂಸ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ ಅಂತ. ಅಂದಹಾಗೆ ಇಂತಹದ್ದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇರಟಗಿ ಗ್ರಾಮ. ಹೌದು, ಜೇರಟಗಿ ಗ್ರಾಮದ ಶರಣಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಚಿಕ್ಕದೊಂದು ನಂದಿ ಮೂರ್ತಿ ಇದೆ. ಮೊನ್ನೆ ರಾತ್ರಿ 4 ಯುವಕರು ದೇವಸ್ಥಾನದ ಒಳಗೆ ಎಂಟ್ರಿ ಕೊಟ್ಟು ಈ ನಂದಿ ಮೂರ್ತಿಯನ್ನ ಧ್ವಂಸಗೊಳಿಸಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಕಿಡಿಗೇಡಿಗಳ ಕೃತ್ಯ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇರಟಗಿ ಗ್ರಾಮದಲ್ಲಿ ಬಸವಣ್ಣನ ಮೂರ್ತಿಗೆ ಕಲ್ಲಿನಿಂದ ಜಡಿದು ಅದನ್ನು ಅದಕ್ಕೆ ಬೆಂಕಿ ಹಚ್ಚಿ ಆ ಬಸವಣ್ಣನ ಮೂರ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿದಂಥ, ವಿಘ್ನವನ್ನು ಮಾಡಿದಂಥ ಕೆಲ ಕಿಡಿಗೇಡಿಗಳು ಜೇರಟಗಿಯಲ್ಲಿ ಬಹುಶಃ ಇದು ಕೆಲ ಜೇರಟಗಿಯ ಹಿಂದೂಗಳಿಗೆ ಮತ್ತು ದೇಶದಲ್ಲಿ ಇರುವಂಥ ಹಿಂದೂಗಳಿಗೆ ಅತ್ಯಂತ ನಾಚಿಕೆ ವಿಷಯ. ಯಾರೂ ಕೂಡ ಇದರ ಬಗ್ಗೆ ಪ್ರತಿಭಟನೆ ಮಾಡ್ತಿಲ್ಲ, ಯಾರೂ ಕೂಡ ಇವರವರಿಗೆ ಕ್ರಮ ತಗೋತಿಲ್ಲ. ಮೊನ್ನೆ ಕಲಬುರಗಿಯ SP ಅವರಿಗೆ ವಿನಂತಿ ಮಾಡ್ತೀವಿ, ದಯವಿಟ್ಟು ಕೂಡಲೇ ಯಾರು ಆರೋಪಿಗಳಿದ್ದಾರೆ, ಯಾರು ಅದನ್ನು ಮೂರ್ತಿಯನ್ನು ಹಾಳು ಮಾಡಿದ್ದಾರೆ, ಅವರಿಗೆ ಕಠಿಣವಾದ ಶಿಕ್ಷಣ ತರಬೇಕು, ಅವರಿಗೆ ಕಠಿಣವಾದ ಶಿಕ್ಷಣ ಮಾಡಬೇಕಂತೇಳಿ ನಾವೊಂದು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಗೆ ಒಂದು ವಿನಂತಿ ಮಾಡ್ತೀವಿ. ಜೇರಟಗಿ ಗ್ರಾಮದ ಯುವಕರೇ ಕುಡಿದ ನಶೆಯಲ್ಲಿ ಈ ಕೃತ್ಯ ಎಸಗಿದ್ದಾರೋ ಅಥವಾ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಯಾರಾದರೂ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ರೋ ಅನ್ನೋ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ಚಿತ್ತಾಪುರ ತಾಲೂಕಿನ 2-3 ಕಡೆ ಇದೇ ರೀತಿ ಘಟನೆಗಳು ನಡೆದಿದ್ವು. ಅದಾದ ಬೆನ್ನಲ್ಲೇ ಇದೀಗ ಜೇರಟಗಿ ಗ್ರಾಮದಲ್ಲಿ ಅಂತಹದ್ದೇ ಪ್ರಕರಣ ನಡೆದಿದೆ. ನೆಲೋಗಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಸದ್ಯ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.